ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ನಿಂದ ಬಿಗ್ ಶಾಕ್. ಒಂದ್ ಕಡೆ ಹಗರಣಗಳ ಸುಳಿಗೆ ಸರ್ಕಾರ ಸಿಕ್ಕಾಕೊಂಡಿದೆ. ಬಿಜೆಪಿ ಅವ್ರಿಗಂತೂ ಒಂದಾದ್ಮೇಲೆ ಒಂದು ಚಾನ್ಸ್ ಸಿಗ್ತಾ ಇದೆ. ಹಲವು ಸಚಿವರು ಶಾಸಕರುಗಳಿಗೆ ಎದೆ ಢವ ಢವ ಜಾಸ್ತಿ ಮಾಡಿರೋ ಹೊತ್ತಲ್ಲೇ ಈ ಆಘಾತ ಡೆಲ್ಲಿಯಿಂದ. ಡೆಲ್ಲಿಯಿಂದ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ರಿಪೋರ್ಟ್ ಬೆನ್ನಲ್ಲೇ. ಹಾಗಾದ್ರೆ ಯಾರ್ಯಾರ ತಲೆದಂಡ ಫಿಕ್ಸ್? ಸಿದ್ದು ಕ್ಯಾಂಪ್ನ ಯಾವ ಪ್ರಭಾವಿಗಳು ಈಗ ಆಘಾತದ ಸುದ್ದಿಯನ್ನ ಪಡ್ಕೊಂಡಿದ್ದಾರೆ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ತಾನಾಗಿ ಒಂದು ಒಳ್ಳೆ ಅವಕಾಶ ಸೃಷ್ಟಿಯಾಗ್ತಿದೆ. ಮೊದಲೇ ಸಿಎಂ ಜಟಾಪಟಿ, ಡಿ.ಸಿ.ಎಂ ಜಟಾಪಟಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಜಟಾಪಟಿ, ಡಿ.ಕೆ. ವಿರುದ್ಧ ಬಹಿರಂಗವಾಗಿ ಸಮರ ಸಾರಿದ್ದ ಸಿದ್ದು ಕ್ಯಾಂಪ್ನ ಸೇನಾನಿಗಳು, ಪ್ರಭಾವಿ ಮಂತ್ರಿಗಳು, ಇದೆಲ್ಲ ಬೆಳವಣಿಗೆಗಳನ್ನು ನೋಡಿದ್ದೀವಿ ನಾವು. ಇದರ ಬೆನ್ನಲ್ಲೇ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಪೂರಕವಾದ ವಾತಾವರಣ ತಾನಾಗಿ ಸೃಷ್ಟಿಯಾಗುವಂಥದ್ದೊಂದು ಬೆಳವಣಿಗೆ ಇದು. ಹೈಕಮಾಂಡ್ನಿಂದ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ಧಾರ ಆಗಿದೆ. ರಾಹುಲ್ ಗಾಂಧಿ ಅವರ ಟೇಬಲ್ ತಲುಪಿದೆ ರಿಪೋರ್ಟ್ ಮತ್ತು ಅಲ್ಲಿಂದ ಕಠಿಣ ಸಂದೇಶ ರವಾನೆಯಾಗಿರುವುದು. ಏನ್ ಹಾಗಾದ್ರೆ ಇಲ್ಲಿ ಸುಮಾರು 15 ಸೀಟ್ಸ್ ಗೆಲ್ಲುವಂಥ ನಿರೀಕ್ಷೆ ಇತ್ತಲ್ವಾ? ಗ್ರೌಂಡ್ ರಿಪೋರ್ಟು, ಗುಪ್ತಚರ ವರದಿ, ಎಲ್ಲ ಮೂಲಗಳಿಂದ ವಿವಿಧ ಸರ್ವೆಗಳನ್ನು ಮಾಡಿದ ಮೇಲೆ ಕರ್ನಾಟಕದಲ್ಲಿ ವಾತಾವರಣ ಪೂರಕವಾಗಿದೆ. ಗ್ಯಾರಂಟಿಯ ಮೂಲಕ, ಸರ್ಕಾರದ ಪ್ರಭಾವದ ಮೂಲಕ ಖಂಡಿತ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಹಾಕಿದ್ರು. ಆದರೆ ಸಿಂಗಲ್ ಡಿಜಿಟ್ಗೆ ಇಳಿದು ಬಿಡ್ತು. ಅನಿರೀಕ್ಷಿತ ಈ ರಿಸಲ್ಟ್ ಯಾಕೆ ಹಿಂಗಾಯ್ತು ಅಂತ ಸಿಟ್ಟಿಗೆದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ಸತ್ಯ ಪರಿಶೋಧನಾ ಸಮಿತಿ ಅಂತ ಒಂದು ಕಳಿಸ್ಕೊಟ್ಟಿತ್ತು. ಹಿರಿಯ ನಾಯಕರು ಹಾಗೆ ಮಧುಸೂದನ್ ಮಿಸ್ತ್ರಿ ಸೇರಿದಂತೆ 3-4 ಜನ ಪ್ರಮುಖರನ್ನ AICCಯಿಂದ ಕಳಿಸಲಾಗಿತ್ತು. ಮತ್ತು ರಾಹುಲ್ ಗಾಂಧಿ ಕೂಡ ಮೊನ್ನೆ ಬೆಂಗಳೂರಿಗೆ ಒಂದು ಕೋರ್ಟ್ ಕೇಸ್ ಸಂಬಂಧ ಬಂದಾಗ ಗರಂ ಆಗಿದ್ರು. ಮಿನಿಸ್ಟರ್ಗಳಿಗೆ ಬಿಸಿ ಮುಟ್ಟಿಸಿದ್ದನ್ನು ನೋಡಿದ್ವಿ ನಾವು. ಯಾರ್ಯಾರ ಮೇಲೆ ನಿರೀಕ್ಷೆ ಇತ್ತು, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಲಾಗಿತ್ತು, ಮಿನಿಸ್ಟರ್ಗಳು ತಮಗೆ ಬೇಕಾದವ್ರಿಗೆ, ಮಕ್ಕಳಿಗೆ, ಮನೆಯವ್ರಿಗೆ ಅಂತ ಟಿಕೆಟ್ ಕೊಡಿಸ್ಕೊಂಡ್ರು. ಅದ್ರ ಕಥೆ ಏನಾಯ್ತು ಅಂತ ಕೆಂಡಕಾರಿತ್ತು ಹೈಕಮಾಂಡ್. ಇದ್ರ ಬೆನ್ನಲ್ಲೇ ಈಗ ಮಧುಸೂದನ್ ಮಿಸ್ತ್ರಿ ಅವರ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಅನ್ನ ರೆಡಿ ಮಾಡಿದೆ. ಬರೋಬ್ಬರಿ 17 ಸಚಿವರ ವಿರುದ್ಧ ಆಘಾತಕಾರಿ ಸತ್ಯಗಳು ಹೊರಬಂದಿವೆ. ದೂರು ದಾಖಲಾಗಿದೆ ಈಗ ಹೈಕಮಾಂಡ್ನ ಎದುರು. ಸ್ವಂತ ಕ್ಷೇತ್ರಗಳಲ್ಲಿ, ಅಂದ್ರೆ ಅವರು ರೆಪ್ರೆಸೆಂಟ್ ಮಾಡುವಂತಹ ಕ್ಷೇತ್ರಗಳಲ್ಲೇ ಲೀಡ್ ಕೊಡಿಸಿಲ್ಲ. ಅವಕಾಶ ಇದ್ರೂ ಕೂಡ ಲೀಡ್ ಬರದೇ ಇರೋದಕ್ಕೆ ಕಾರಣ ಏನು ಅನ್ನುವ ರಿಪೋರ್ಟ್ ಅನ್ನ ಇಟ್ಟಿದ್ದು. ತಾವು ವಿಧಾನಸಭಾ ಚುನಾವಣೆಗಳಲ್ಲಿ ಗಟ್ಟಿಯಾಗಿ ಗೆಲ್ಲೋದಿಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದಾರೆ. ಬಿಜೆಪಿಯವರ ಜೊತೆಗೆ, ಪ್ರತಿಪಕ್ಷದವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ ಅನ್ನುವಂಥ ಆಘಾತಕಾರಿ ಅಂಶವೊಂದು ಈ ಸತ್ಯಶೋಧನಾ ಸಮಿತಿ ಹುಡ್ಕೋದಕ್ಕೆ ಹೊರಟಾಗ ಸಿಕ್ಕಿದೆಯಂತೆ. ಅದರಲ್ಲೂ ವಿಶೇಷವಾಗಿ ಕೆಲವು ಕ್ಷೇತ್ರಗಳನ್ನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಕೋಲಾರ, ಬೆಂಗಳೂರು ಸೆಂಟ್ರಲ್, ವಿಜಯಪುರ, ಬಾಗಲಕೋಟೆ, ಇಲ್ಲಿ ಸ್ಪಷ್ಟವಾಗಿ ಸಾಕ್ಷಿ ಸಿಕ್ಕಿದೆಯಂತೆ. ಈ ರೀತಿ ಅನೈತಿಕ ಹೊಂದಾಣಿಕೆ ಮಾಡಿಕೊಂಡು ಮಿನಿಸ್ಟರ್ಗಳು, ಕೆಲವು ಶಾಸಕರುಗಳೆಲ್ಲ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ನಮಗೆಷ್ಟೊಳ್ಳೆ ಚಾನ್ಸ್ ಇತ್ತು ಈ ಸಲ ಕರ್ನಾಟಕದಲ್ಲಿ. ಹಾಗೆ ಇದು ರಾಷ್ಟ್ರ ಮಟ್ಟದಲ್ಲಿ ಕೈಗೆ ಎಷ್ಟು ದೊಡ್ಡ ಬಲವನ್ನು ಕೊಡ್ತಾ ಇತ್ತು. 5-6 ಸೀಟ್ ಜಾಸ್ತಿ ಆಗಿದ್ರು ಬಿಜೆಪಿಗೆ ಎಷ್ಟು ದೊಡ್ಡ ಲಾಸ್ ಆಗ್ತಿತ್ತು. ಅಂತಹ ಚಾನ್ಸ್ ಅನ್ನ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಕೈ ಚೆಲ್ಲಿದ್ದೀರಿ. ಅದು ಕೂಡ ಶತ್ರುಗಳ ಜೊತೆ, ಅಂದರೆ ರಾಜಕೀಯ ಶತ್ರುಗಳ ಜೊತೆಗೆ ಕೈ ಜೋಡಿಸುವ ಮೂಲಕ. ಗುಂಪುಗಾರಿಕೆ, ಮತ್ತೊಂದು ಕಡೆ ಸ್ವಾರ್ಥ ರಾಜಕಾರಣ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಂದಾಗಿ ಯಾರ್ಯಾರು ಪಕ್ಷದ ಸೋಲಿಗೆ ಕಾರಣ ಆಗಿದ್ದಾರೋ ಅಂಥವರ ತಲೆದಂಡಕ್ಕೆ ಈಗ ಲೆಕ್ಕಾಚಾರ ಶುರುವಾಗಿದೆ. 17 ಮಂತ್ರಿಗಳು ಏನೇನು ಮಾಡಿದ್ದಾರೆ ಅನ್ನುವಂಥ ರಿಪೋರ್ಟ್ ಹೋಗಿದೆ. ಕನಿಷ್ಠ 1 ಡಜನ್ ಮಂತ್ರಿಗಳ ತಲೆದಂಡ, ಅಂದ್ರೆ ಅವರನ್ನ ಕ್ಯಾಬಿನೆಟ್ ಇಂದ ಹೊರಗಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಈ ಸುದ್ದಿ ಬಂತು. ಕ್ಯಾಬಿನೆಟ್ ಸರ್ಜರಿ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿಯೇ ಆಗತ್ತೆ ಇದು, ರಾಹುಲ್ ಗಾಂಧಿ ಅವರು ಸಿಟ್ಟಾಗಿದ್ದಾರೆ ಅಂತ. ಈಗ ರಿಪೋರ್ಟ್ ನಲ್ಲೂ ಕೂಡ ಅದೇ ಬರ್ತಾ ಇದೆ. ಯಾರ್ಯಾರು ಕೈ ಕೊಟ್ಟಿದ್ದಾರೆ, ತನ್ನ ಕ್ಷೇತ್ರದಲ್ಲೂ ಲೀಡ್ ಕೊಡಿಸದೆ ಅನ್ನುವ ಕ್ಲಿಯರ್ ಕಟ್ ರಿಪೋರ್ಟ್ ಸಿಕ್ಕಿರೋದ್ರಿಂದ ಈಗ ಅಂಥವರ ತಲೆದಂಡ ಫಿಕ್ಸ್. ಕ್ರಮ ಜರುಗಿಸದೇ ಇದ್ರೆ ಏನಾಗುತ್ತೆ? ಮುಂಬರುವ ಎಲೆಕ್ಷನ್ಗಳಲ್ಲೂ ಸೋಲು ಖಚಿತ. ಇಂಥವರನ್ನ ನಂಬಿಕೊಂಡು ಪಕ್ಷ ಸಂಘಟನೆ ಹೇಗೆ ಮಾಡೋದು ಅನ್ನುವಂಥ ಪ್ರಶ್ನೆ. ಅದರ ಜೊತೆಗೆ ನೋಡಿ, ಇನ್ನೂ ಒಂದು ವಿಚಾರದಲ್ಲಿ ಸಿಟ್ಟು ಬಂದಿರೋದು, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸೂಚಿಸಿದವ್ರಿಗೆ ಕೊಟ್ಟೇ ಇಲ್ಲ. ಎಲ್ಲ
ಅರ್ಜಿ ಆಹ್ವಾನ ಮಾಡೋದಂತೆ, ಅರ್ಹರಿಗೆ ಕೊಡ್ತೀವಿ ಅನ್ನೋದು, ಕಾರ್ಯಕರ್ತರಿಗೆ ಕೊಡಬೇಕು ಅನ್ನೋದು ಎಲ್ಲ ಮಾತಲ್ಲಾಯ್ತು. ಆದ್ರೆ ಕೊಟ್ಟಿರೋದು ಯಾರಿಗೆ? ಕೊನೆಗೆ ಸಚಿವರ ಆಪ್ತರಾಗಿರುವ ಪ್ರಭಾವಿಗಳಿಗೆ ಅದನ್ನು ಕೊಟ್ಟಿದ್ದಾರೆ. ಅವರನ್ನೇ ಪಕ್ಷದ ಕಾರ್ಯಕರ್ತರು ಅನ್ನೋ ರೀತಿ ಬಿಂಬಿಸಿದ್ದಾರೆ. ಹಾಗಾದ್ರೆ ನಿಜವಾದ ಕಾರ್ಯಕರ್ತರು, ತಳಮಟ್ಟದಲ್ಲಿ ಕೆಲಸ ಮಾಡೋರು, ಅವ್ರನ್ನ ಹೇಗೆ ವಿಶ್ವಾಸಕ್ಕೆ ತಗೊಳ್ಳೋದು? ಅದನ್ನೂ ಈ ಸಮಿತಿ ಹೇಳಿದೆ. ಈ ತರ ಮಾಡಿದ್ದಾರೆ. ಬರೀ ಪ್ರಭಾವಿಗಳು, ಮಂತ್ರಿಗಳ ಆಪ್ತರಿಗೇನೆ ಕೊಡಲಾಗಿದೆ. ಇದು ಕೂಡ ಎಲೆಕ್ಷನ್ ನಲ್ಲಿ ದೊಡ್ಡ ಪೆಟ್ಟು ಕೊಟ್ಟಿದೆ. ಕಾಂಗ್ರೆಸ್ನ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರುಗಳು ಲೋಕಸಭಾ ಚುನಾವಣೆಯಲ್ಲಿ ಅಸಹಾಯಕರಾಗಿಬಿಟ್ಟಿದ್ದಾರೆ. ಅವರ ಮಾತಿಗೆ ಬೆಲೆಯೇ ಇಲ್ಲದಂತಾಗೋಗಿದೆ. ಹಾಗಾಗಿ ಯಾವ ನೇಮಕಾತಿಗಳಲ್ಲೂ ಅವ್ರನ್ನ ಕನ್ಸಿಡರ್ ಮಾಡದೆ ಸಂಘಟನೆಯಲ್ಲಿ ನಿಜವಾಗಿ ಕೆಲಸ ಮಾಡ್ತಿರೋರ್ನ ಕಡೆಗಣಿಸಿರೋದು ಇದಕ್ಕೆ ಕಾರಣ ಅಂತ ಸಮಿತಿಗೆ ದೂರಲಾಗಿದೆ. ನಮಗೆ ನೆನಪಿದೆ, ನಿಗಮ ಮಂಡಳಿ ಅಂತ ಬಂದಾಗ ಜಟಾಪಟಿ ಆಯ್ತು. DCM ಮತ್ತು CM ನಡುವೆ ಶಾಸಕರಿಗೆ ಕೊಡಬೇಕು, ಇಲ್ಲ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಕೊಡಬೇಕು, ಇಂಥದ್ದೆಲ್ಲ. ಪ್ರಭಾವಿಗಳಿಗೆ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಬಂದಾಗ್ಲೂ ಕಾರ್ಯಕರ್ತ ಅಂದ್ರೆ ತಳಮಟ್ಟದಲ್ಲಿ ದುಡಿಯೋನಲ್ಲ, ಕೊಟ್ಟಿರೋದು ಇಂಥವ್ರಿಗೆ ಅನ್ನೋ ರಿಪೋರ್ಟ್ ಹೋಗಿತ್ತು. ಈಗ ಸ್ಟ್ರಿಕ್ಟ್ ಆಕ್ಷನ್ಗೆ ಹೈಕಮಾಂಡ್ ಮುಂದಾಗ್ತಿದೆ. 17 ಮಿನಿಸ್ಟರ್ಸ್ ಬೇಡ, 1 ಡಜನ್ 10-12 ಮಿನಿಸ್ಟರ್ಸ್ ತಲೆದಂಡ ಅಂದ್ರೂ ಈ ಕ್ಯಾಬಿನೆಟ್ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿರೋದೇ ಸಿದ್ದರಾಮಯ್ಯ ಪರಮಾಪ್ತರುಗಳು, ಪ್ರಭಾವಿಗಳು. ಅವರೇ ಕೇಳಿ ಕೇಳಿ ಟಿಕೆಟ್ ಅನ್ನ ಪಡೆದುಕೊಂಡಿರೋರು. ಅಂಥವರಿಗೆ ಈಗ ಸ್ಟ್ರಿಕ್ಟ್ ಆಕ್ಷನ್ ಆಗಿಬಿಟ್ರೆ DK ಕ್ಯಾಂಪ್ ಇನ್ ಆಗೋದಿಕ್ಕೆ ಅದು ದಾರಿ ಸುಲಭವಾಗುತ್ತೆ. DK ವಿರುದ್ಧ ಹರಿಹಾಯ್ತಿರೋರು ಕೂಡ ಸೈಲೆಂಟ್ ಆಗಬಹುದು. ಸಿದ್ದು ಕ್ಯಾಂಪ್ ಅರ್ಧಕ್ಕರ್ಧ ಕ್ಯಾಬಿನೆಟ್ ಅಲ್ಲಿ ಖಾಲಿ ಮಾಡಿಸೋದಿಕ್ಕೆ ತಾನಾಗಿ ಅವಕಾಶ ಸೃಷ್ಟಿಯಾಗ್ತಿದೆಯಾ? ಸಿದ್ದರಾಮಯ್ಯನವರು ವಿರುದ್ಧವೇ ಹೈಕಮಾಂಡ್ ಗರಂ ಆಗತ್ತಾ? ಹಾಗಾದ್ರೆ ತನ್ನ ಆಪ್ತರ ಈ ಕೆಲಸಕ್ಕೆ ಬೆಲೆ ತೆರಬೇಕಾಗತ್ತಾ CM ಅನ್ನುವಂಥ ಕುತೂಹಲ ಈಗ ಮೂಡಿರೋದು. ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.